ಮಾಡಿ ಫ್ರೆಂಡ್ಸ್ ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿದವರು ಎಸ್-ಎಸ್-ಎಲ್-ಸಿ ರಿಸಲ್ಟ್ ಅನ್ನು ಬಿಟ್ಟಿದ್ದಾರೆ ಆಲ್ರೆಡಿ 2026ರ ಪರೀಕ್ಷೆ 1ರ. ನಾನು ಮುಂಚೆನೇ ಹೇಳಿದ್ದೆ, ಈ ಸಲ ರಿಸಲ್ಟ್ ಮಾತ್ರ ಬಹಳ ಅದ್ಭುತವಾದ ರಿಸಲ್ಟ್ ಬರುತ್ತೆ, ಎಲ್ರಿಗೂ ಖುಷಿ ಅನ್ಸುತ್ತೆ ಅಂತ ಹೇಳಿದ್ದೆ. ಯಾಕಂದ್ರೆ ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿದವರು ಆ ರೀತಿ ತಯಾರಿಯನ್ನು ಮಾಡಿದ್ರು. ಅದಕ್ಕಾಗಿ ಉತ್ತಮವಾದ ರಿಸಲ್ಟ್ ಖಂಡಿತವಾಗ್ಲೂ ಬರುತ್ತೆ ಅಂತ ಅನ್ಕೊಂಡಿದ್ದೀವಿ. ಅದೇ ರೀತಿ ಬಂದಿದೆ. ಹಾಗಾದ್ರೆ ಈಗ ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಿದ್ರು, "ಸರ್ ನನಗೆ ಇನ್ನಷ್ಟು ಮಾರ್ಕ್ಸ್ ಬರ್ಬೇಕಿತ್ತು ಸರ್. ಚೆಕ್ ಹೆಂಗ್ ಮಾಡಿದಾರೋ ಗೊತ್ತಿಲ್ಲ ಸರ್. ಅದು ಬೇಕಾಗಿದೆ ನನಗೆ. ಅಥವಾ ನನ್ನ ಆನ್ಸರ್ ಶೀಟ್ ತರಿಸ್ಬೇಕು ಸರ್. ಅದು ಜೆರಾಕ್ಸ್ ಕಾಪಿ ಹೆಂಗೆ ಸರ್?" ಇವೆಲ್ಲ ಇರ್ತಾವು. ನಿಮ್ಮ ಎಲ್ಲಾ ಡೌಟ್ಸ್‌ಗಳನ್ನ ಕ್ಲಿಯರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಓಕೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ರಾಜು. ವೆಲ್ಕಮ್ ಟು ಈ ಸ್ಮಾರ್ಟ್ 20. ಓಕೆ. ರೈಟ್ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ನೋಡ್ರಿ, ಒಂದು ನಮ್ಮ ಈ ವಿಷಯದಲ್ಲಿ, ಈ ಸುತ್ತೋಲೆಯಲ್ಲಿ ಕೊಟ್ಟಿದ್ದು ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿದವರು ಮಾರ್ಚ್, ಏಪ್ರಿಲ್ 2026ರ ಮಾಹೆಯಲ್ಲಿ ನಡೆದಂತ ಎಸ್-ಎಸ್-ಎಲ್-ಸಿ ಪರೀಕ್ಷೆ 1ರ ಫಲಿತಾಂಶವನ್ನ ಪ್ರಕಟಣೆ ಮಾಡಿದ್ದಾರೆ. ಫಲಿತಾಂಶ ಪಟ್ಟಿ ಪರಿಶೀಲನೆ ಕೂಡ ನೀವು ಮಾಡ್ಕೋಬಹುದು. ಅದನ್ನ ಹೆಂಗಂತ ಆಲ್ರೆಡಿ ಗೊತ್ತಿದೆ ನಿಮಗೆ. ನೀವು ನಮ್ಮ ಸ್ಕೂಲ್‌ದು ಬೇಕಾದ್ರೆ, ಇಡೀ ಸ್ಕೂಲ್‌ದು ಬೇಕಾದ್ರೆ ಅ ಅ ಇಲ್ಲಿ ಒಂದು ಆಕ್ಟಿವಿಟಿ ಅಂತ ಇದು ಇರುತ್ತೆ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಅವ್ರು ನೋಡ್ಕೋಬಹುದು. ಓಕೆ. ಅದನ್ನ ತಗೋಬಹುದು. ಇನ್ನ ಅದೇ ಎಲ್ಲ https KCAB ಕರ್ನಾಟಕ .go.in ಈ ವೆಬ್ಸೈಟ್‌ಗೆ ಭೇಟಿ ಕೊಟ್ಟು ಡೌನ್ಲೋಡ್ ಮಾಡ್ಕೋಬಹುದು. 12ನೇ ಹಂತದಂತ ನಿನ್ನೆ ನೋಡಿರ್ತೀರಿ. ಇನ್ನು ನಮ್ಮ ವೈಯಕ್ತಿಕವಾಗಿ ರಿಸಲ್ಟ್ ನೋಡ್ಕೋಬೇಕಾದ್ರೆ ಈ ಕರ್ನಾಟಕ KARRESULTS.nic.in ದಲ್ಲಿ ಪಡಿಬಹುದು. ಅದನ್ನ ನೋಡಿರ್ತೀರಿ. ಆಮೇಲೆ ಇನ್ನೊಂದು ನಾನು ಸ್ಪೆಷಲ್ ಆಗಿ ವಿಡಿಯೋದಲ್ಲಿ ಹೇಳುವಂಥದ್ದು ಏನಂತಂದ್ರೆ, ಮೌಲ್ಯಮಾಪನಗೊಂಡಂತಹ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿ ನಿಮಗೆ ಬೇಕಾದ್ರೆ, ಅಥವಾ ಮರು ಎಣಿಕೆ ಮಾಡ್ಬೇಕಾದ್ರೆ, ಸರ್ ನಮಗೆ ರೀಕೌಂಟ್ ಮಾಡ್ಬೇಕು ಸರ್, ಬಹುಶಃ ಮಿಸ್ಟೇಕ್ಸ್ ಏನಾರ ಆಗಿರುತ್ತೆ ಅಂತ ಅನ್ನೋದಾಗಿದ್ರೆ, ಅಥವಾ ಇಲ್ಲ ಸರ್ ಚೆಕ್ ಮಾಡಿದ್ದು ಸರಿಯಾಗಿ ನಾನು ಡೌಟ್ ಇದೆ, ನಾನು ಬರ್ದದ್ದು ಕರೆಕ್ಟ್ ಆಗಿದೆ, ಆದ್ರೆ ಅವ್ರು ವ್ಯಾಲ್ಯೂಯೇಷನ್ ಸರಿಯಾಗಿ ಮಾಡಿಲ್ಲ ಸರ್, ಅದಕ್ಕಾಗಿ ಅದನ್ನ ನಾನು ಮರು ಮೌಲ್ಯಮಾಪನ ಹಾಕ್ಬೇಕಂದಿದ್ದೀನಿ ಸರ್, ಅದಕ್ಕೆ ಹೆಂಗೆ ಸರ್? ಎಲ್ಲ ವಿಷಯಗಳನ್ನ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಇದ್ರಲ್ಲಿ. ಅದಕ್ಕೆ ಹೇಳ್ತೀನಿ, ನೀವು ಸ್ಕ್ಯಾನ್ ಪ್ರತಿಯೊಂದು ತೋರಿಸ್ಬೋದು. ನಾನು ಹೇಳ್ತಾ ಇದ್ದೀನಿ, ಈಗ ನೀವು ಬರ್ದಂತ ಆನ್ಸರ್ಸ್‌ಗಳನ್ನ ನಿಮ್ಮ ಸಬ್ಜೆಕ್ಟ್ ಟೀಚರ್ ತೋರಿಸ್ರಿ. ಏನೇ ಮಾಡುವಂಥದ್ದಿದ್ರು ಮುಂಚೆನೆ ನಿಮ್ಮ ಸಬ್ಜೆಕ್ಟ್ ಟೀಚರ್ಸ್ ಹೇಳ್ರಿ. ಎಕ್ಸಾಂಪಲ್ ಈಗ ನಂದೇ ಇಂಗ್ಲಿಷ್ ಸಬ್ಜೆಕ್ಟ್ ತಗೋರಿ. ಸೊ ಇಂಗ್ಲಿಷ್ ಸಬ್ಜೆಕ್ಟಲ್ಲಿ ನಿಮ್ಗೆ ಎಷ್ಟು ಬರಬೇಕಿತ್ತು? 95 ಬರಬೇಕಿತ್ತು ಸರ್, ಬಟ್ 85 ಆಗಿದೆ ಸರ್. 10 ಮಾರ್ಕ್ಸ್ ಡಿಫರೆಂಟ್. ಖಂಡಿತವಾಗ್ಲೂ ನೀವು ಈ ಕೆಲಸ ಮಾಡಬೇಕು. 10 ಮಾರ್ಕ್ಸ್ ಅಂದ್ರೆ ಒಂದಲ್ಲ ಬಹಳ ಆಯ್ತು. ಅದಕ್ಕೆ ಏನ್ ಮಾಡ್ಬೇಕು ನೀವು? ಸೀದಾ ನಿಮ್ಮ ಸಬ್ಜೆಕ್ಟ್ ಟೀಚರ್ಸ್‌ಗೆ ನೀವು ಆನ್ಸರ್ ಬರ್ದದ್ದನ್ನ ಹೇಳ್ರಿ. ಸರ್ ನಾನು ಈ ಕ್ವೆಷನ್‌ಗೆ ಈ ಆನ್ಸರ್ ಮಾಡಿದ್ದೀನಿ. ಕರೆಕ್ಟ್ ಇದೆನಾ ಇಲ್ಲೋ ಅಂತ ಹೇಳಿ ನೋಡ್ಕೋಬಹುದು. ಇಲ್ಲ ಸರ್ ನಾನು ಅದಕ್ಕಿಂತ ಅಂತಂದ್ರೆ ನಾನು ಸ್ಕ್ಯಾನ್ ಪ್ರತಿ ತರಿಸ್ಕೋತೀನಿ ಸರ್. ಸ್ಕ್ಯಾನ್ ಪ್ರತಿ ತಂದು ನಾನು ಆಮೇಲೆ ಇದು ಮಾಡ್ತೀನಿ ಅಂತಂದ್ರು ಕೂಡ ಅದಕ್ಕೂ ಅವಕಾಶ ಇದೆ. ಅದಕ್ಕಾಗಿ ಅದನ್ನೆಲ್ಲವನ್ನ ಇಲ್ಲಿ ನೋಡೋಣ. ಒಂದು ಸ್ಕ್ಯಾನ್ ಪ್ರತಿ ತರೋದಾಗಿರ್ಬೋದು, ಎಣಿಕೆ ಆಗಿರ್ಬೋದು, ರೀಕೌಂಟ್ ಮಾಡ್ಲಿಕ್ಕೆ ಆಗಿರ್ಬೋದು, ಅಥವಾ ಮರು ಮೌಲ್ಯಮಾಪನ ಆಗಿರ್ಬೋದು, ರಿವ್ಯಾಲ್ಯೂಯೇಷನ್ಸ್ ಆಗಿರ್ಬೋದು, ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಆನ್‌ಲೈನ್ ಮೂಲಕನೇ ಹಾಕ್ಬೇಕಾಗಿದೆ. ನೆನಪಿಟ್ಕೊಳ್ಳ, ಈಗ ಏನೇ ಇದ್ರು ಆನ್‌ಲೈನ್. ನೀವು ಅದನ್ನ ಏನಿದ್ರುನು ಸೊ ಸ್ಕ್ಯಾನ್ ಪ್ರತಿ ತರಿಸ್ಕೋಬೇಕಾದ್ರು, ಮರು ಎಣಿಕೆ ಆಗ್ಬೇಕು, ಮರು ಮೌಲ್ಯಮಾಪನ ಆಗ್ಬೇಕಾದ್ರು ಆನ್‌ಲೈನ್ ಮೂಲಕವೇ ನೀಡಲಾಗುತ್ತಿದ್ದು, ಸದರಿ ಸೇವೆಗಳನ್ನ ರಾಜ್ಯ ಸರ್ಕಾರದ ಕರ್ನಾಟಕ ಒನ್ ಅಂತ ಒಂದು ಮೊಬೈಲ್ ಆ್ಯಪ್ ಇದೆ. ಅದನ್ನು ಯೂಸ್ ಮಾಡ್ಕೊಳ್ರಿ ಮಾಡಿ ಸ್ಟೂಡೆಂಟ್ಸ್ ನೀವು. ಅದೇನಂತಂದ್ರೆ ಮೊಬೈಲ್‌ದಲ್ಲಿ ಕರ್ನಾಟಕ ಒನ್ ಅಂತ ಒಂದು ಆ್ಯಪ್ ಬರುತ್ತೆ. ಅದನ್ನ ಯೂಸ್ ಮಾಡ್ಕೊಳ್ರಿ. ಅದ್ರ ಮೂಲಕವೂ ನೀವು ಈ ಸೇವೆಯನ್ನು ಪಡ್ಕೋಬಹುದು. ವಿದ್ಯಾರ್ಥಿಗಳು ತಮ್ಮ ಆಂಡ್ರಾಯ್ಡ್ ಮೊಬೈಲ್ ಏನಿರ್ತೈತಲ್ಲ, ಪ್ಲೇ ಸ್ಟೋರ್‌ದಲ್ಲಿ ಹೋಗಿ ಆ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಸೇವೆಯನ್ನ ಅಲ್ಲಿನೂ ಅರ್ಜಿ ಹಾಕ್ಬಹುದು. ಸರ್ ನಾವು ಕಂಪ್ಯೂಟರ್ ಸೆಂಟರ್‌ಗೆ ಹೋಗ್ಬೇಕನ್ಸೋ ಅವಶ್ಯಕತೆ ಇಲ್ಲ. ಮೊಬೈಲ್ ತಗೊಳ್ರಿ. ಮೊಬೈಲ್ ತಗೊಂಡು ಅದರಲ್ಲಿ ಪ್ಲೇ ಸ್ಟೋರ್‌ದಲ್ಲಿ ಹೋಗ್ರಿ. ಕರ್ನಾಟಕ ಒನ್ ಅಂತ ಆ್ಯಪ್ ಇದೆ. ಅದನ್ನ ತಗೊಂಡು ನೀವು ಏನ್ ಮಾಡಬಹುದು, ಆ ಅದ್ರ ಮೂಲಕ ನೀವು ಏನ್ ಮಾಡಬೇಕು, ಅಪ್ಲಿಕೇಶನ್ ಹಾಕಬಹುದು. ಎದಕ್ಕೆ? ರೀಕೌಂಟ್ ಆಗಿರ್ಬೋದು, ಸೊ ರಿವ್ಯಾಲ್ಯೂಯೇಷನ್ ಆಗಿರ್ಬೋದು, ಸ್ಕ್ಯಾನ್ ಪ್ರತಿ ಆಗಿರ್ಬೋದು. ಕರ್ನಾಟಕ ಒನ್ ಅಂತೇಳಿ. ಸೊ ಈ ರೀತಿ ಬರುತ್ತದು. ಆ ಅದರಲ್ಲಿ ಎ ಟು ಝೆಡ್ ಇರುತ್ತೆ. ಇಷ್ಟೇ ಅಂತಲ್ಲ. ಆ ತೋರಿಸ್ತೀನಿ, ಅದನ್ನ ಅಪ್ಡೇಟ್ ಕೊಟ್ಟಿದ್ದೀನಿ. ಅದನ್ನ ಅಪ್ಲಿಕೇಶನ್ ತಗೊಂಡು ನೀವು ಪ್ಲೇ ಸ್ಟೋರ್‌ದಲ್ಲಿ ಮಾಡ್ಕೋಬಹುದು. ಇನ್ನು ವಿದ್ಯಾರ್ಥಿಗಳು ಸದರಿ ಸೇವೆ ಉಪಯೋಗ ಪಡಿಸಿಕೊಳ್ಳಲು ಸೂಚಿಸಿದೆ. ಮಾರ್ಚ್, ಏಪ್ರಿಲ್ 2026 ಎಸ್-ಎಸ್-ಎಲ್-ಸಿ ಪರೀಕ್ಷೆ 1ರ ಮಾಪನಗೊಂಡ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿ ಆಗಿರುವುದು, ಮರು ಎಣಿಕೆ ಆಗಿರುವುದು, ಮರು ಮೌಲ್ಯಮಾಪನಕ್ಕಾಗಿ ನೀವು ಏನ್ ಮಾಡಬೇಕು, ಅರ್ಜಿ ಸಲ್ಲಿಸಬೇಕಾದ್ರೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ, ಅದಕ್ಕೂ ಟೈಮ್ ಇರುತ್ತೆ. ಸುಮ್ನೆ ಕುತ್ಕೊಳ್ಳೋದಲ್ಲ. ತಕ್ಷಣವೇ ಮಾಡ್ಬೇಕು. ಇವತ್ತೇ ಮಾಡ್ಬೇಕು ನೀವು. ಇವತ್ತೇ ಡಿಸಿಷನ್ ತಗೋಬೇಕಾಗತ್ತೆ. ಅದನ್ನೇ ನೀವು ಮಾಡಬೇಕು. ಏನ್ ಸರ್ ಏನ್ ಮಾಡಬೇಕು ಅಂತಂದ್ರೆ, ಡೇಟ್ ಯಾವನ್ನು ಹೇಳ್ತೀನಿ. ಇದು ಕರ್ನಾಟಕ ಒನ್ ಆ್ಯಪ್‌ದಲ್ಲಿ ನಾವು
ಬಹಳಷ್ಟು ಅದಾವ ಇದರಲ್ಲಿ. ಸೆಲೋನ್ ಇದೆ, ಪ್ರಾಪರ್ಟಿ ಟ್ಯಾಕ್ಸ್ ಇದೆ, ಆರ್-ಸಿ, ಎಸ್-ಎಸ್-ಎಲ್-ಸಿ ಮತ್ತು ಪಿ-ಯು-ಸಿ. ಸೊ ಈ ರೀತಿ ಬರುತ್ತಾ. ಸೊ ಕರ್ನಾಟಕ ಒನ್ ಆ್ಯಪ್. ಸೊ ಅದನ್ನೇ ನೀವು ಯೂಸ್ ಮಾಡ್ಕೋಬಹುದು. ಓಕೆ. ಈ ಎಕ್ಸಾಂಪಲ್ ನಮ್ದು ಎಸ್-ಎಸ್-ಎಲ್-ಸಿ, ಪಿ-ಯು-ಸಿ ಅಂತಂದ್ರೆ ಇಲ್ಲಿ ಈ ರೀತಿ ಬರುತ್ತೆ. ಸೊ ಕರ್ನಾಟಕ ಒನ್ ಆ್ಯಪ್‌ದಲ್ಲಿ ಕೂಡ ನೀವು ಮಾಡ್ಬೋದು. ಸರ್ ಡೇಟ್ ಏನಿದೆ ಸರ್? ಉತ್ತರ ಪತ್ರಿಕೆ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ ಎಷ್ಟು ಸರ್? ಅರ್ಜಿ ಸೊ ನಿನ್ನೆನೇ ರಿಸಲ್ಟ್ ಬಿಟ್ಟಿದ್ದಾರೆ. ನಿನ್ನೆಯಿಂದ ಸ್ಟಾರ್ಟ್ ಆಗುತ್ತೆ. 23/4/2026 26 ಮಾಡಿ ಸ್ಟೂಡೆಂಟ್ಸ್ 2 ದಿನದಲ್ಲಿ ನೀವು 2, 3 ದಿನದಲ್ಲೇ ಹಾಕ್ಬೇಕು. ನಾನಂತೀನಿ ನಿಮ್ಗೆ ಏನೋ ಡಿಸಿಷನ್ ಇರೋದು ಕ್ವಿಕ್ ಡಿಸಿಷನ್ ತಗೊಳ್ಳಿ ಹಾಕ್ಬಿಡ್ರಿ ಅಪ್ಲಿಕೇಶನ್. ಓಕೆ. ನಾನು ಉತ್ತರ ಪತ್ರಿಕಾ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ, ದಂಡ ಶುಲ್ಕ ಪ್ರತಿ ದಿನಕ್ಕೆ ಸರ್ ಈ ಡೇಟ್ ಮುಗಿದ ನಂತರನೂ ಏನೋ ಅವಕಾಶ ಇರುತ್ತಾ ಸರ್? ಖಂಡಿತವಾಗ್ಲೂ ಇರುತ್ತೆ. ಬಟ್ ₹100 ಒಂದು ದಿನಕ್ಕೆ. ಸೊ 27, 28 ಇಷ್ಟು ಹೆಚ್ಚಿಗೆ ಆಗುತ್ತೆ. ಅದನ್ನ ನೆನಪಲ್ಲಿಟ್ಕೊಳ್ರಿ. ಇನ್ನ ಸರ್ ಅಮೌಂಟ್ ಅದು ಹೆಂಗ್ ಕಟ್ಬೇಕು ಸರ್ ಅಂತಂದ್ರೆ, ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಆನ್‌ಲೈನ್ ಬ್ಯಾಂಕಿಂಗ್ ಸೌಲಭ್ಯವಿಲ್ಲದವರು ಆನ್‌ಲೈನ್‌ನಲ್ಲಿ ಉತ್ತರ ಪತ್ರಿಕಾ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಿದ ನಂತರ ಆಫ್‌ಲೈನ್ ಚಲನ್ ಡೌನ್‌ಲೋಡ್ ಮಾಡಿಕೊಂಡು ಶುಲ್ಕವನ್ನು ಬಿ1, ಕೆ1 ಬ್ಯಾಂಕಿಗೆ ಪಾವತಿಸಲು ನಿಗದಿಪಡಿಸಿದ ದಿನಾಂಕ ಅಂತ ಕೊಟ್ಟಿದ್ದಾರೆ. ಈಗ ಇವೆಲ್ಲ ಬಿಟ್ಬಿಡಿ. ಇದಕ್ಕೆ ಆಪ್ಷನ್ಸ್‌ಗೆ ಹೋಗ್ಲೇಬೇಡ್ರಿ ಯಾರು ನಾನು ಹೇಳ್ತಿದ್ದೀನಿ. ಈ ಆಪ್ಷನ್‌ಗೆ ಹೋಗ್ಬೇಡ್ರಿ. ಆಕ್ಚುअली ಹೆಂಗಿತ್ತು ಹೇಳಿ, ಈಗ ನೀವು ಅಪ್ಲಿಕೇಶನ್ ಹಾಕ್ತೀರಿ ಅದಕ್ಕೆ ದುಡ್ಡು ಕಟ್ಟಬೇಕಲ್ಲ. ದುಡ್ಡು ಕಟ್ಟಬೇಕಾದ್ರೆ ಫ್ರೀ ಅಂತೂ ಸಿಗಲ್ಲ. ನೆನಪಲ್ಲಿ ಇಟ್ಕೊಳ್ರಿ. ಯಾವುದು ಫ್ರೀ ಅನ್ನೋದಿಲ್ಲ. ಹಂಗಾರೆ ಎಲ್ಲರೂ ತರ್ಸ್ಲಿಕ್ಕೆ ಕೂತ್ಕೋತಾರೆ. ಅದಕ್ಕೆ ಅಮೌಂಟ್ ಇರುತ್ತೆ. ಸೊ ಅಮೌಂಟ್ ಕಟ್ಟಬೇಕಲ್ಲ, ಅದನ್ನ ಆನ್‌ಲೈನಲ್ಲೇ ಡಿಡಕ್ಟ್ ಮಾಡ್ಕೋಬಹುದು. ಫೋನ್‌ಪೇ ಇದೆ ಫೋನ್‌ಪೇ ಅದ್ರ ಮೂಲಕನು ಡಿಡಕ್ಟ್ ಮಾಡ್ಕೋಬಹುದು. ಅಪ್ಲಿಕೇಶನ್ ಹಾಕೋ ಮೂಲಕ ಅಲ್ಲಿಂದ ಡಿಡಕ್ಟ್ ಆಗ್ತದೆ. ಏನು ತೊಂದ್ರೆ ಇಲ್ಲ. ಅದೇ ಕೆಲಸ ಮಾಡ್ರಿ. ಇಲ್ಲ ಸರ್ ನಮ್ಗೆ ಆನ್‌ಲೈನ್ ಏನು ಇಲ್ಲ ನಾನು ಏನ್ ಮಾಡ್ಬೇಕಂದ್ರೆ ಮತ್ತ ಅದು ಒಂದು ಆಹ್, ಚಲನ್ ಬರುತ್ತ. ಚಲನ್‌ನ ಡೌನ್‌ಲೋಡ್ ಮಾಡ್ಕೊಂಡು ಪ್ರಿಂಟೌಟ್ ತಗೊಂಡು ಅದನ್ನ ಒಯ್ದು ಆ ಬ್ಯಾಂಕ್ ಒಯ್ದು ಕಟ್ಬೇಕು ಅಮೌಂಟ್ ಕ್ಯಾಶ್‌ನ. ಇದೆಲ್ಲ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದೆಲ್ಲ ಓಲ್ಡ್ ಮೆಥಡ್. ಇವೆಲ್ಲ ಸುಮ್ನೆ ಟೈಮ್ ವೇಸ್ಟ್. ಏನಿಲ್ಲ ನಿಮ್ದೇನು ಆನ್‌ಲೈನ್ ಇದ್ದೇ ಇರ್ತಾವ. ಏನು ಫೋನ್‌ಪೇ ಯಾರ್ದು ಇದ್ದೇ ಇರ್ತಾವ. ಯಾರ್ದಾರ ಒಬ್ಬರದಿರ್ತ. ಸೊ ಫೋನ್‌ಪೇ ಮೂಲಕ ಆನ್‌ಲೈನ್ ಇಂಟರ್ನೆಟ್ ಬ್ಯಾಂಕ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಇರ್ಬೋದು, ಡೆಬಿಟ್ ಕಾರ್ಡ್ ಅದ್ರ ಮೂಲಕನು ಅಮೌಂಟನ್ನು ಕಟ್ರಿ. ಇದಂತೂ ಬೇಕಾದ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ. ಇನ್ನು ಉತ್ತರ ಪತ್ರಿಕೆಗಳ ಮರು ಎಣಿಕೆ, ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ. ಸೊ ರೀಕೌಂಟ್ ಮಾಡ್ಬೇಕಾಗಿತ್ತು ಸರ್ ಮತ್ತು ರಿವ್ಯಾಲ್ಯೂಯೇಷನ್ ಹಾಕ್ತೀನಿ ಸರ್. ಅದಕ್ಕೆ ಅಪ್ಲಿಕೇಶನ್ 28 ಹಿಡಿದು 4/5/2026 ವರೆಗೆ ಟೈಮ್ ಕೊಟ್ಟಿದ್ದಾರೆ. ಸೊ ಒಳ್ಳೆ ಟೈಮ್ ಕೊಟ್ಟಿದ್ದಾರೆ. ನೀವು ವಿಚಾರ ಮಾಡ್ಕೊಳ್ರಿ. ರೈಟ್? ಇಷ್ಟು ಈ ಟೈಮ್ ಟೇಬಲ್ ಪ್ರಕಾರ ಇದು ಮಾಡ್ರಿ. ಇನ್ನ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಆನ್‌ಲೈನ್ ಬ್ಯಾಂಕಿಂಗ್ ಸೌಲಭ್ಯವಿಲ್ಲದವರು ಏನಾದರೂ ನೀವು ನಂತರ ಆಫ್ಲೈನ್ ಸೇಮ್ ಯಾವುದೇ ಇರಲಿ ಅದಕ್ಕೆ ಅಮೌಂಟ್ ಕಟ್ಟಬೇಕಾದ್ರೆ ಅದಕ್ಕೊಂದು ಡೇಟ್ ಕೊಟ್ಟಿದ್ದಾರೆ. ಚಲಮುಖಿ ಇದನ್ನು ಹೋಗ್ಬೇಡ್ರಿ ಆನ್‌ಲೈನ್‌ದಲ್ಲೇ ಕಟ್ರಿ. ಇನ್ನ ನೇರವಾಗಿ ಮರು ಎಣಿಕೆಗಾಗಿ ಭೌತಿಕವಾಗಿ ಅರ್ಜಿ ಸಲ್ಲಿಸುವಂತಿಲ್ಲ. ನೆನಪಿಟ್ಕೊಳ್ಳಿ ಸರ್ ನಾನು ಅಲ್ಲೇ ಇದಕ್ಕೆ ಹೋಗ್ತೀನಿ, ಅಲ್ಲಿಗೆ ಅಪ್ಲಿಕೇಶನ್ ಕೊಡ್ತೇನೆ. ನೋ. ಇಂಪಾಸಿಬಲ್ ಅದನ್ನ ತೆಗೆದೇ ಹಾಕಿದ್ದಾರೆ. ಇನ್ನು ಮರು ಎಣಿಕೆ ಬಯಸುವ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಸಂಬಂಧಪಟ್ಟ ವಿಷಯದ ಉತ್ತರ ಪತ್ರಿಕೆಯ ಸ್ಕ್ಯಾನ್ ಪ್ರತಿಯನ್ನು ಪಡೆಯಬೇಕಾಗಿರುತ್ತದೆ. ವಾವ್! ಇದು ಚೆನ್ನಾಗಿದೆ ರೀ. ನಾನು ಅದೇ ಫಸ್ಟ್‌ಗೆ ಹೇಳಿದೆ. ಸೊ ಮರು ಎಣಿಕೆ ಬಯಸುವ ವಿದ್ಯಾರ್ಥಿಗಳು ನೀವೇನೋ ಸರ್ ಕೌಂಟಿಂಗ್ ಮಿಸ್ಟೇಕ್ ಆಗಿದೆ ಸರ್ ಖಂಡಿತವಾಗ್ಲೂ ಅನ್ನೋರು ನೀವೇನು ಮಾಡಬೇಕು? ಕಡ್ಡಾಯವಾಗಿ ವಿಷಯದ ಉತ್ತರ ಪತ್ರಿಕೆಯ ಸ್ಕ್ಯಾನ್ ಪ್ರತಿಯನ್ನು ಪಡ್ಕೋಬೇಕು. ಪಡ್ಕೊಂಡ್ರೆ ನಿಮ್ಗ ಗೊತ್ತಾಗ್ತತಿ. ಎಲ್ಲಿ ಕೌಂಟಿಂಗ್ ಮಿಸ್ಟೇಕ್ ಆಗಿದೆ ಏನು ಅನ್ನೋದು ಗೊತ್ತಾಗ್ತತಿ. ಸೊ ಅದು ಆಮೇಲೆ ನೀವು ಏನ್ ಮಾಡ್ರಿ ಮರು ಎಣಿಕೆಗೆ ಅಪ್ಲಿಕೇಶನ್ ಹಾಕ್ಬಹುದು. ಇನ್ನು ಸ್ಕ್ಯಾನ್ ಪ್ರತಿಯನ್ನು ಪಡೆದ ನಂತರ ಅಂಕಗಳ ಎಣಿಕೆಯಲ್ಲಿ ವಿದ್ದಲ್ಲಿ ಏನಾದ್ರು ಡಿಫರೆನ್ಸ್ ಬಂತಪ್ಪ ನಾನು ಕೌಂಟ್ ಮಾಡಿದೆ ಸರ್, ಅವ್ರು ಕೌಂಟ್ ಮಿಸ್ಟೇಕ್ ಮಾಡಿದ್ದಾರೆ ಸರ್ ಅಂತಂದ್ರೆ ಎಕ್ಸಾಂಪಲ್ ವೆರಿ ಅಪರೂಪ ಆ ರೀತಿ ಆಗುದಿಲ್ಲ. ಸೊ ಬೈ ಚಾನ್ಸ್ ಹೇಳಲಿಕ್ಕೆ ಬರಲ್ಲ. ಆಗಿತ್ತು ಅಂತ ತಿಳ್ಕೊರಿ ಈಗ ನಿಮ್ಗೆ 65 ಬಿದ್ದಿರ್ತಾವ. ಆಕ್ಚುअली 70 ಆಗ್ಬೇಕಿತ್ತು ಸರ್. 5 ಮಾರ್ಕ್ಸ್ ಡಿಫರೆನ್ಸ್ ಇತ್ತಂದ್ರೆ ನಂತರವೇ ಮರು ಎಣಿಕೆಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುವ ತಕ್ಷಣ ನೀವು ಮರು ಎಣಿಕೆ ಅರ್ಜಿಯನ್ನು ಹಾಕ್ರಿ. ಇನ್ನು ಮರು ಎಣಿಕೆಗಾಗಿ ಭೌತಿಕವಾಗಿ ಅರ್ಜಿಯನ್ನು ಸ್ವೀಕರಿಸುವುದನ್ನು ರದ್ದುಗೊಳಿಸಲಾಗಿದೆ. ಮರು ಎಣಿಕೆ ಬಯಸುವ ಅಭ್ಯರ್ಥಿಗಳು ಆನ್‌ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗಿದೆ. ಎಲ್ಲ ಆನ್‌ಲೈನ್ ರೀ. ಬ್ಯೂಟಿಫುಲ್. ಸೊ ಮರು ಎಣಿಕೆಯು ಉಚಿತವಾಗಿದ್ದು ಅರೆ! ಇದು ಭಾರಿ ಕೊಟ್ರಲ್ರಿ. ಸೊ ಮರು ಎಣಿಕೆ ಉಚಿತವಾಗಿದ್ದು ಪ್ರತ್ಯೇಕ ಶುಲ್ಕವಿರುವುದಿಲ್ಲ. ಆ ಸ್ಕ್ಯಾನ್ ಪ್ರತಿಗಿರುತ್ತಲ್ಲ ನೆನಪಿಟ್ಕೊಳ್ಳಿ ಸ್ಕ್ಯಾನ್ ಪ್ರತಿಗಿರುತ್ತೆ. ಮರು ಎಣಿಕೆ ಅಂಕಗಳ ಎಣಿಕೆಯಲ್ಲಿ ವ್ಯತ್ಯಾಸವಿದ್ದಲ್ಲಿ ಪರಿಶೀಲಿಸಿ ಪರಿಷ್ಕೃತ ಫಲಿತಾಂಶ ಪಟ್ಟಿಯನ್ನು ಸಂಬಂಧಿತ ಶಾಲೆಗೆ ಖಂಡಿತವಾಗಲು ಎಸ್‌ಎಂಎಸ್ ಮೂಲಕ ವಿದ್ಯಾರ್ಥಿಗಳ ಮಾಹಿತಿಯನ್ನು ಖಂಡಿತವಾಗ್ಲೂ ಕೊಡ್ತಾರೆ. ಏನು ತೊಂದರೆ ಕೊಡ್ತಾರೆ. ಸೊ ಸ್ಕ್ಯಾನ್ ಪ್ರತಿ ಹಾಗೂ ಮರು ಮೌಲ್ಯಮಾಪನಕ್ಕಾಗಿ ಭೌತಿಕ ಅರ್ಜಿಯನ್ನು ರದ್ದುಪಡಿಸಲಾಗಿದೆ. ಮರು ಎಣಿಕೆ ಅಥವಾ ಮರು ಮೌಲ್ಯಮಾಪನ ಸೇವೆಯನ್ನು ಪಡೆಯಬೇಕಾದಲ್ಲಿ ಸ್ಕ್ಯಾನ್ ಪ್ರತಿಯನ್ನು ಕಡ್ಡಾಯವಾಗಿ ಪಡೆಯಬೇಕು ಅಂತ ಹೇಳ್ತಿದ್ದಾರೆ. ಸ್ಕ್ಯಾನ್ ಪ್ರತಿ ಮತ್ತು ಮರು ಮೌಲ್ಯಮಾಪನಕ್ಕಾಗಿ ಆನ್‌ಲೈನ್‌ನಲ್ಲಿ ಅರ್ಜಿ ಸಲ್ಲಿಸುವ ಮಂಡಳಿಯ ಜಾಲತಾಣ ವಿಳಾಸ ಸರ್ ಎಲ್ಲಿಗೆ ಹೋಗ್ಬೇಕು? ಸೇಮ್ ರೀ keseab.karnataka.gov.in ರಲ್ಲಿ ಮಾಹಿತಿ ಲಭ್ಯವಿದ್ದು, ಸದರಿ ಜಾಲತಾಣದಲ್ಲಿ ಆನ್‌ಲೈನ್‌ದಲ್ಲಿ ನಿಗದಿತ ಶುಲ್ಕವನ್ನ ಅದೇ ಹೇಳಿದೆ ನಾನು. ಅದು ಎಲ್ಲ ಫ್ರೀ ಕೊಡಲ್ರಿ. ಹಂಗಾರೆ ಎಲ್ರು ಮರು ಮೌಲ್ಯಮಾಪನಕ್ಕಾಗಿ, ರೀಕೌಂಟ್‌ಗಾಗಿ ಇದು
ಮರು ಎಣಿಕೆಗೆ ಯಾವುದೇ ಅಮೌಂಟ್ ಇಲ್ಲ. ಬಟ್ ನೀವು ಅದನ್ನ ತಗೋಬೇಕಲ್ಲ, ಸ್ಕ್ಯಾನ್ ಕಾಪಿ ತಗೋಬೇಕಾದ್ರೆ ಖಂಡಿತವಾಗಲು ನಿಗದಿತ ಶುಲ್ಕ ಇರುತ್ತ. ಅದನ್ನ ನೀವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಆನ್‌ಲೈನ್ ಬ್ಯಾಂಕಿಂಗ್, ಕರ್ನಾಟಕ ಒನ್ ಪೋರ್ಟಲ್ ಮೂಲಕ ಪಾವತಿಸಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅವರು ಇಲ್ಲದವರು, ಆನ್‌ಲೈನ್ ಬ್ಯಾಂಕಿಂಗ್ ಸೌಲಭ್ಯವಿಲ್ಲದವರು, ಆನ್‌ಲೈನ್‌ನಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಚಲನ್ ಡೌನ್‌ಲೋಡ್ ಮಾಡಿಕೊಂಡು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬೆಂಗಳೂರು 1, ಕರ್ನಾಟಕ 1 ಕೇಂದ್ರದಲ್ಲಿ ಶುಲ್ಕವನ್ನು ಪಾವತಿಸಬಹುದಾಗಿದೆ. ಇನ್ನು ಸ್ಕ್ಯಾನ್ ಪ್ರತಿ ಮತ್ತು ಮರುಮೌಲ್ಯಮಾಪನಕ್ಕಾಗಿ ಮೇಲ್ಕಂಡಂತೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿ ಸ್ವೀಕಾರವಾದ ಬಗ್ಗೆ ನೋಂದಾಯಿಸುವ ಮೊಬೈಲ್ ಸಂಖ್ಯೆಗೆ ಅಪ್ಲಿಕೇಶನ್ ಆದ ತಕ್ಷಣ ಒಂದು ಎಸ್ಎಂಎಸ್ ಮೂಲಕ ನಿಮ್ಗೆ ಕನ್ಫರ್ಮೇಷನ್ ಮಾಹಿತಿ ಸಿಗುತ್ತೆ. ಇನ್ನು ಮೇಲೆ ತಿಳಿಸಿರುವಂತ ಎಲ್ಲ ವಿಷಯಗಳ ಅಪೇಕ್ಷಿತ ವಿಷಯದ ಸ್ಕ್ಯಾನ್ ಪ್ರತಿ ಪಡೆದ ಅಭ್ಯರ್ಥಿಗಳು ಉತ್ತರ ಪತ್ರಿಕೆ ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸುವ ಅಲ್ಲ. ಮೊದಲು ನೀವು ಸ್ಕ್ಯಾನ್ ಪ್ರತಿ ತಗೊಳ್ಳೇಬೇಕಾಗುತ್ತೆ. ಆಮೇಲೆ ಮರು ಮೌಲ್ಯಮಾಪನಕ್ಕಾಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇನ್ನು ಕೆಳಗೆ ನಿಗದಿಪಡಿಸಿರುವ ನಿಗದಿತ ಶುಲ್ಕದೊಡನೆ ಆನ್‌ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅದಕ್ಕೆ ಅಮೌಂಟ್ ಇರುತ್ತೆ ರೀ. ಹಾ. ಇನ್ನು ನಿಗದಿತ ದಿನಾಂಕದ ನಂತರ ಸ್ಕ್ಯಾನ್ ಪ್ರತಿ ಮರು ಮೌಲ್ಯಕ್ಕಾಗಿ ಬರುವ ಅರ್ಜಿಗಳು ಆನ್‌ಲೈನ್‌ನಲ್ಲಿ ಸ್ವೀಕೃತವಾಗುತ್ತೆ. ನೀವು ಡೇಟ್ ಮುಗಿದ ತಕ್ಷಣ ಏನೇ ಮಾಡಿದ್ರೆ ಆಗೋದೇ. ರೈಟ್. ಇನ್ನು ಆನ್‌ಲೈನ್ ಮೂಲಕ ಕೆ1ನಲ್ಲಿ ಪಾಸ್‌ದಲ್ಲಿ ಶುಲ್ಕ ಏನಿದೆ? 410 ಒಂದು ಸ್ಕ್ಯಾನ್ ಪ್ರತಿ ಒಂದು ವಿಷಯಕ್ಕೆ ನೆನಪಿಟ್ಕೊಂಡು ಮಾಡಿ ಸ್ಟೂಡೆಂಟ್ಸ್. ಒಂದು ವಿಷಯಕ್ಕೆ ₹410 ₹410 ಕೊಡಬೇಕಾಗತ್ತ. ₹400 ಶುಲ್ಕ ಇರುತ್ತೆ, ₹10 ಸರ್ವಿಸ್ ಚಾರ್ಜ್ ಇರುತ್ತೆ, ಸೇವಾ ಶುಲ್ಕ. ಸೊ ಟೋಟಲ್ ₹410 ಕೊಡ್ಬೇಕಾಗತ್ತೆ. ಮರು ಮೌಲ್ಯಮಾಪನ ಒಂದು ವಿಷಯಕ್ಕೆ ನೆನಪಿಟ್ಕೊಳ್ರಿ. ಸ್ಕ್ಯಾನ್ ಪ್ರತಿಗೆ ₹410 ಆಯ್ತು. ಇನ್ನು ಮರು ಮೌಲ್ಯಮಾಪನ ಮಾಡ್ಬೇಕಾದ್ರೆ ₹810 ಇರುತ್ತೆ ಒಂದು ವಿಷಯಕ್ಕೆ ಮಾಡಿ ಫ್ರೆಂಡ್ಸ್. ಒಂದು ವಿಷಯಕ್ಕೆ ₹810 ಕೊಡಬೇಕಾಗತ್ತೆ. 800 ಶುಲ್ಕ ಇರುತ್ತೆ, 10 ಸೇವಾ ಶುಲ್ಕ ಇರುತ್ತೆ. ಇನ್ನು ಆಫ್‌ಲೈನ್ ಚಲನ್ ಮೂಲಕ ನಾವು ಕಟ್ತೀವಿ ಸರ್ ಅಂತಂದ್ರೆ ₹420 ಆಗತ್ತೆ. ಯಾಕಂದ್ರೆ ಇಲ್ಲಿ ಸೇವಾ ಶುಲ್ಕ ಹೆಚ್ಚಾಗತ್ರಿ. ಸೊ ₹20 ಆಗತ್ತೆ. ಅದಕ್ಕೆ 420 ಆಗತ್ತೆ. ಇನ್ನ ಮರು ಮೌಲ್ಯಮಾಪನ ಇದು ಸ್ಕ್ಯಾನ್ ಪ್ರತಿ ಆಯ್ತು. ಇನ್ನು ಮರು ಮೌಲ್ಯಮಾಪನ ಮಾಡಿ ಆಫ್‌ಲೈನ್ ಮೂಲಕ ನೀವು ಏನು ಅಮೌಂಟ್ ಕಟ್ಟಿದ್ರೆ ₹820 ಮತ್ತೆ ಇಲ್ಲಿ ₹10 ಹೆಚ್ಚಾಗುತ್ತೆ. ಇನ್ನು ಆಫ್‌ಲೈನ್ ಚಲನ್ ಮೂಲಕ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪಾವತಿ ಶುಲ್ಕ ಕೂಡ ಕೊಟ್ಟಿದ್ದಾರೆ 410 ಇದು 810 ಅಂತ ಕೊಟ್ಟಿದ್ದಾರೆ. ಸೊ ಇದು ಅಮೌಂಟ್ ಆಯ್ತು. ನೀವು ಹಾಕ್ಬೇಕಾಗಿದ್ದು. ಸೊ ನಿಮ್ಗೆ ಖಂಡಿತವಾಗ್ಲೂ ವಿಶ್ವಾಸ ಇದ್ರೆ ಅಮೌಂಟ್ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಆ ರೀತಿ ಅದಕ್ಕೆ ಸ್ಕ್ಯಾನ್ ಪ್ರತಿ ತರಿಸಿ ಆಮೇಲೆ ವಿಚಾರ ಮಾಡ್ಕೊಳ್ರಿ. ಇನ್ನು ಸ್ಕ್ಯಾನ್ ಪ್ರತಿಗಾಗಿ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಗಳನ್ನು ಸ್ಕ್ಯಾನ್ ಮಾಡಿ ಮಂಡಳಿಯ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಲಾಗ್ತದೆ. ಉತ್ತರ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಿದ ಮಾಹಿತಿಯನ್ನು ವಿದ್ಯಾರ್ಥಿ ಅರ್ಜಿಯಲ್ಲಿ ನೀಡುವ ಮೊಬೈಲ್ ಸಂಖ್ಯೆ ಮೆಸೇಜ್ ಬರುತ್ತೆ. ಅಪ್ಲೋಡ್ ಮಾಡಿದ್ದೇವೆ ಅಂತ ಅವ್ರು ಕಳ್ಸೋದು. ಬ್ಯೂಟಿಫುಲ್ ರೀ. ಈ ರೀತಿ ಆಗ್ಬೇಕು. ಅಪ್ಡೇಟ್ ಆಗ್ತಾ ಇರಬೇಕು. ಸುಮ್ನೆ ಅದೇ ಯಾವಾಗ ಬಂದಿದೆ ಗೊತ್ತಿಲ್ಲ. ನಿಮ್ಮ ಮೊಬೈಲಲ್ಲಿ ಕಳಿಸ್ತಾರೆ ಅವರು. ಸದರಿ ಮಾಹಿತಿ ಸ್ವೀಕೃತವಾದ ನಂತರ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಯ ಮಂಡಳಿಯ ಜಾಲತಾಣದಿಂದ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಡೌನ್ಲೋಡ್ ಮಾಡ್ಕೋಬಹುದು ನೀವು ಸ್ಕ್ಯಾನ್ ಪ್ರತಿಯನ್ನು. ಓಕೆ. ಇನ್ನು ಮಾರ್ಚ್, ಏಪ್ರಿಲ್ 2026ರ ಎಸ್ಎಸ್ಎಲ್ಸಿ ಪರೀಕ್ಷೆ 1ರ ಶಾಲಾವಾರು ಫಲಿತಾಂಶ ಪಟ್ಟಿಯನ್ನು ಮಂಡಳಿಯಲ್ಲಿ ಶಾಲಾವಾರು ಬೇಕಾದ್ರೆ ಇಡೀ ಸ್ಕೂಲ್ ಬೇಕಾದ್ರೆ ಅವರು ಪ್ರಿನ್ಸಿಪಲ್ ಹೆಡ್ ಮಾಸ್ಟರ್ ಮಾಡ್ಕೊತಾರೆ ಈ ಕೆಲಸವನ್ನ. ಸೊ KSEAB Karnataka.gov.in ಜಾಲತಾಣದಲ್ಲಿ ಲಾಗಿನ್ ಮೂಲಕ ಡೌನ್ಲೋಡ್ ಮಾಡ್ಕೊತೀರಿ. ಓಕೆ. ಅದೆಲ್ಲ ಇತರ ಅಂಶಗಳನ್ನ ಅಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಶಾಲೆಗೆ ಸಂಬಂಧಿಸಿದ ಎಲ್ಲಾ ಅಭ್ಯರ್ಥಿಗಳ ಫಲಿತಾಂಶ ಬಂದಿದೆ ಎಂಬುದನ್ನು ಚೆಕ್ ಮಾಡ್ಕೋಬೇಕು. ಒಂದ್ ವೇಳೆ ಯಾವ್ದಾದ್ರು ಅಭ್ಯರ್ಥಿಗಳ ಫಲಿತಾಂಶ ಪ್ರಕಟವಾಗದಿದ್ದಲ್ಲಿ, ಫಲಿತಾಂಶ ತಡೆ ಹಿಡಿದಿದ್ದಲ್ಲಿ 10 ದಿನದ ಒಳಗೆ ಪ್ರಿನ್ಸಿಪಲ್ ಹೆಡ್ ಮಾಸ್ಟರ್ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಇನ್ನು ಫಲಿತಾಂಶ ಪಟ್ಟಿಯಲ್ಲಿ ಪುನರಾವರ್ತಿತ ಅಭ್ಯರ್ಥಿಗಳ ಪೈಕಿ ಯಾವುದೋ ಅಭ್ಯರ್ಥಿ ಹಿಂದೆ ಉತ್ತೀರ್ಣವಾದ ವಿಷಯದಲ್ಲಿ ಗೈರದಿಂದ ನಮೂದಾಗಿದ್ದು ಅದನ್ನು ಕೂಡ ಅದನ್ನು ಅವರು ವಿಚಾರ ಮಾಡಬೇಕು. ಪ್ರಕಟಿಸಿದ ಫಲಿತಾಂಶ ತಾತ್ಕಾಲಿಕವಾಗಿ ಅಭ್ಯರ್ಥಿ ಮಂಡಳಿಯಿಂದ ನೀಡುವ ಮೂಲಕ ಮೂಲ ಅಂಕಪಟ್ಟಿ ಪ್ರತಿಯೊಬ್ಬ ಅಭ್ಯರ್ಥಿಯ ನೈಜ ಫಲಿತಾಂಶ ಇದು ತತ್ಕಾಲ ಅಂತ ಹೇಳ್ತೀವಿ. ಅದೇ ಇರುತ್ತೆ ಮತ್ತೇನಿಲ್ಲ. ಬಟ್ ಹಿಂಗ್ ವೇರಿಯೇಷನ್ ಆಗ್ತಿರ್ತಾವ. ರೀಕೌಂಟ್, ರಿವ್ಯಾಲ್ಯೂಯೇಷನ್ ಅದ್ರ ಸಂಬಂಧ ಅದನ್ನ ತತ್ಕಾಲ ಅಂತ ಹೇಳ್ತಾರೆ. ಅಂಡ್ ಅಂದ್ರೆ ಅಂಕಪಟ್ಟಿಯಲ್ಲಿ ನೀಡಿದ ದತ್ತಾಂಶ ಅಂತಿಮ ಫೈನಲ್. ಇನ್ನು ಶಾಲಾವಾರು ಕ್ರೋಢೀಕೃತ ಫಲಿತಾಂಶ ಪಟ್ಟಿಯಲ್ಲಿ ಅಭ್ಯರ್ಥಿ ವೈಯಕ್ತಿಕ ಫಲಿತಾಂಶ ಕಾಲಂನಲ್ಲಿ ಉತ್ತೀರ್ಣತೆಗೆ P ಅಂತ ಕೊಟ್ಟಿರ್ತಾರೆ. ಪಾಸ್ ಆಗಿದ್ದರೆ, ಫೇಲ್ ಆಗಿದ್ದರೆ NC ನಾಟ್ ಕ್ಲಿಯರ್ ಅಂತ ಕೊಟ್ಟಿರ್ತಾರೆ. ಓಕೆ. ಇನ್ನು ರಿಪೀಟೆಡ್ ಇದ್ದರೆ ಪುನರಾವರ್ತಿತ ಅಭ್ಯರ್ಥಿಗಳ ಉತ್ತೀರ್ಣತೆಗೆ ಕೂಡ P ಅಂತ ಕೊಟ್ಟಿರ್ತಾರೆ. ಪುನರಾವರ್ತಿತ ಪುನರಾವರ್ತಿತ ವಿದ್ಯಾರ್ಥಿಗಳಿಗೆ F ಅಂತಂದ್ರೆ ಅದು ಅನುತ್ತೀರ್ಣ ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ಪುನರಾವರ್ತಿತ ಅಭ್ಯರ್ಥಿಗಳಿಗೆ F ಅಂತ ಬಂದಿರ್ತದೆ. ಓಕೆ. ಆದ್ರ ಶಾಲಾವರು ಇವರು ಕಾಮನ್ ಆಗಿ ವಿದ್ಯಾರ್ಥಿಗಳಿಗೆ NC ಅಂತ ಇರ್ತವೆ. ರಿಪೀಟರ್ಸ್‌ಗೆ ಮಾತ್ರ F ಅಂತ ಬರುತ್ತೆ. ಫಲಿತಾಂಶ ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆ ಸ್ಕ್ಯಾನ್ ಪ್ರತಿ ಪಡೆಯುವ ಮತ್ತು ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸುವ ಕುರಿತು ಯಾವುದೇ ಮಾಹಿತಿ ಪಡೆಯಲು
ಫೋನ್ ಮೂಲಕನೂ ಮಾಹಿತಿ ತಗೋಬಹುದು. ಇಲ್ಲಿ ಫೋನ್ ನಂಬರ್ ಕೊಡಿದ್ರೆ ಇದಕ್ಕೆ ಫೋನ್ ಕೂಡ ಮಾಡಿ ತಿಳ್ಕೋಬಹುದು. ರೈಟ್? ಸೊ ಇದಾಗಿತ್ತು ನಮ್ಮ ಅಧ್ಯಕ್ಷರು ಕನ್ನಡ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂತ ಒಂದು ಸೂಚನೆ. ಓಕೆ. ರೈಟ್. ಇದೆಲ್ಲ ಕಡೆ ಮಾಹಿತಿ ಕೊಟ್ಟಿದ್ದಾರೆ. ಮಾಡಿ ಸ್ಟೂಡೆಂಟ್ಸ್ ನೀವು ಅದನ್ನ ನೋಡ್ಕೊಳ್ಳಿ. ಈ ರೀತಿ ಮಾಡ್ಬೋದು. ಸರ್ ಮತ್ತೆ ಇದಕ್ಕೆ ಹೆಂಗ್ ಸರ್ ಆನ್ಲೈನ್ ಹೆಂಗೆ ಮಾಡ್ಬೇಕು? ಅದನ್ನು ತೋರಿಸ್ತೀನಿ ನಾನು ಇಲ್ಲಿ ನಿಮಗೆ. ಓಕೆ. ಹೆಂಗೆ ಆನ್ಲೈನ್‌ದಲ್ಲಿ ತಗೋಬೇಕಾಗತ್ತ ಅನ್ನೋದನ್ನ. ಅದನ್ನೊಂದು ತೋರಿಸಿದ್ರೆ ಅದು ಕ್ಲಿಯರ್ ಆಗುತ್ತೆ. ಓಕೆ. ರೈಟ್. ರೈಟ್. ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವೆಬ್‌ಸೈಟ್‌ಗೆ ಭೇಟಿ ಕೊಟ್ಟಿದ್ದೀವಿ. ಓಕೆ. ಇಲ್ಲಿ ಹೋದ ತಕ್ಷಣನೇ ಇದ್ರ ಮೇಲೆ ಕನ್ನಡ ಶಾಲಾ ಪರೀಕ್ಷೆ ಮೌಲ್ಯ ನಿರ್ಣಯ ಮಂಡಳಿ ಇದು ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಜಿಒ ಡಾಟ್ ಇನ್ ವೆಬ್‌ಸೈಟ್ ಇದೆ. ಡೈರೆಕ್ಟ್ ನೀವು ಕರ್ನಾಟಕ ಸ್ಕೂಲ್ ಕೆಎಸ್‌ಎಬಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ವೆಬ್‌ಸೈಟ್‌ಗೆ ಕೂಡ ಭೇಟಿ ಕೊಡಬಹುದು. ಇಲ್ಲೆಲ್ಲನೂ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ ಸ್ವಲ್ಪ ಜೂಮ್ ಮಾಡ್ತಿದ್ದೀನಿ. ಇಲ್ಲಿ ಎಸ್‌ಎಸ್‌ಎಲ್‌ಸಿ ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಮತ್ತು ಉತ್ತರ ಪತ್ರಿಕೆ ಸ್ಕ್ಯಾನ್ ಪ್ರತಿ ಮರುಣಿಕೆ ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸುವ ಬಗ್ಗೆ ಸುತ್ತೋಲೆಯನ್ನು ಕೊಟ್ಟಿದ್ದಾರೆ. ಓಕೆ. ರಿಸಲ್ಟ್ ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡ್ರಿ. ಸ್ಕ್ಯಾನ್ ಪ್ರತಿ ಮತ್ತು ಅರ್ಜಿ ಡೌನ್ಲೋಡ್ ಮಾಡ್ಕೊಳ್ಳಲು ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕೊಟ್ಟಿದ್ದಾರೆ. ಎಸ್‌ಎಸ್‌ಎಲ್‌ಸಿ 2026ರ ಪರೀಕ್ಷೆ 1ರ ಉತ್ತರ ಪತ್ರಿಕೆ ಸ್ಕ್ಯಾನ್ ಪ್ರತಿ ಬೇಕಾದ್ರೆ ಮರು ಎಣಿಕೆ ಮಾಡ್ಕೋಬೇಕು. ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಬೇಕಾದ್ರೆ ಅದಕ್ಕೆ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಅಂತ ಫೋಟೋ ಕಾಪಿ ಬೇಕಾದ್ರೆ ಡೇಟ್ ಕೊಟ್ಟಿದ್ದಾರೆ. ಕ್ಲೋಸರ್ ರಿಸೀವಿಂಗ್ ಆಫ್ ಆನ್‌ಲೈನ್ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ. ಸೊ ಡೇಟ್ ಅದನ್ನೇ ಕೊಟ್ಟಿದ್ದಾರೆ. ಇಷ್ಟೊತ್ತನ ಹೇಳಿದ್ದೇನೆ. ಇದಾದ ನಂತರ ಇದ್ರ ಮೇಲೆ ಆನ್‌ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಬೇಕು. ಸೊ ಆನ್‌ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಈ ರೀತಿ ವಿಂಡೋ ಬರುತ್ತೆ. ಇಲ್ಲೆಲ್ಲನೂ ಹೋಮ್ ಇದೆ, ಹೌ ಟು ಅಪ್ಲೈ ಇದೆ, ಹೆಂಗ್ ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಆನ್‌ಲೈನ್ ಅಪ್ಲಿಕೇಶನ್ ಅಂತ ಇದೆ. ಚೇಂಜ್ ಮೊಬೈಲ್ ನಂಬರ್, ಪೇಮೆಂಟ್ ಸ್ಟೇಟಸ್, ಅಪ್ಲಿಕೇಶನ್ ಸ್ಟೇಟಸ್, ಸೊ ಕಾಂಟಾಕ್ಟ್ ಅಸ್ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ನನಗೆ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಫೋಟೋ ಕಾಪಿ. ಮೊದಲು ಇದನ್ನ ಮಾಡ್ಕೊಡ್ರಿ. ಸೊ ಯಾವಾಗಲೂ ಫೋಟೋ ಕಾಪಿ ಮೊದಲು ತಗೋರಿ. ಅದಾದ ನಂತರ ಉಳ್ಕಿದೆಲ್ಲ ಸ್ಟಾರ್ಟ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದರ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ನಿಮ್ಮ ಆ, ರಿಜಿಸ್ಟ್ರೇಷನ್ ನಂಬರ್ ಅನ್ನು ಹಾಕಿ ವ್ಯೂ ಅನ್ಬೇಕು. ವ್ಯೂ ಅಂದ್ರೆ ಅಲ್ಲಿ ಮುಂದೆ ಬರುತ್ತೆ. ಸೊ ಮುಂದೆ ಪ್ರೊಸೀಜರ್ ಆಗುತ್ತೆ. ಓಕೆ. ಈ ರೀತಿ ಮಾಡಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಹ್ಮ್. ರಿಸಲ್ಟ್ ಬೇಕಾದ್ರೆ ಸೊ ಈ ವೆಬ್ಸೈಟ್‌ಗೆ ಭೇಟಿ ಕೊಟ್ಟು ಇಲ್ಲಿ ಎಸ್‌ಎಸ್‌ಎಲ್‌ಸಿ 2026 ಪರೀಕ್ಷೆ 1ರ ಫಲಿತಾಂಶ ಮೇಲೆ ಕ್ಲಿಕ್ ಮಾಡ್ತೀರಿ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್, ನಿಮ್ದು ಡೇಟ್ ಆಫ್ ಬರ್ತ್ ಹಾಕ್ರಿ. ಆಯ್ತು. ಸಬ್ಮಿಟ್ ಮಾಡ್ರಿ. ದಿ ಬೆಸ್ಟ್ ರಿಸಲ್ಟ್ ನಿಮಗೆ ಸಿಗುತ್ತೆ. ಓಕೆ. ರೈಟ್. ಸೊ ಇದಾಗಿತ್ತು ಕಂಪ್ಲೀಟ್ ಮಾಹಿತಿ. ನಮ್ಮ ಎಸ್‌ಎಸ್‌ಎಲ್‌ಸಿ ರಿಸಲ್ಟ್ ಬಿಟ್ಟಿದ್ರ ಬಗ್ಗೆ ಆಯ್ತು. ಜೊತೆಗೆ ಆ ಯಾವ ರೀತಿ ನೀವು ಸ್ಕ್ಯಾನ್ ಪ್ರತಿ ಪಡ್ಕೋಬಹುದು, ಮಾಡು ಅರ್ಜಿ ಹಾಕ್ಬಹುದು ಅನ್ನೋದನ್ನ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ. ಸೊ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಕೊನೆಯದಾಗಿ ನಾನು ಅಂದಿದ್ದೆ ಮಾಡಿ ಸ್ಟೂಡೆಂಟ್ಸ್ ಈ ಸಲ ಬಹಳ ಉತ್ತಮವಾದ ರಿಸಲ್ಟ್ ಬರುತ್ತಂತ. ನಮ್ಮ ಎಸ್ಪೆಷಲಿ ನಮ್ದು ಇಂಗ್ಲಿಷ್ ಸಬ್ಜೆಕ್ಟ್ ಅಂತೂ ನಾವು ಅನ್ಕೊಂಡಾಗೆ ಬಹಳಷ್ಟು ರಿಪೀಟೆಡ್ ಕ್ವೆಶ್ಚನ್ಸ್ ಬಂದು ಆ, ಆ, ಖುಷಿ ಅನಿಸ್ತು. ಬಹಳಷ್ಟು ತಯಾರಿ ಕೂಡ ಮಾಡಿದ್ದೆ ಈ ಸಲ. ಓಕೆ. ರೈಟ್. ಹಾಗಾಗಿ ಅನಿಸಿದ್ದನ್ನ ಕಮೆಂಟ್ ತಿಳಿಸಿರಿ. ನಮ್ಮಿಂದ ಏನಾದ್ರು ಸ್ವಲ್ಪ ಅಲ್ಪ ಸ್ವಲ್ಪ ಲಾಭ ಆಗಿದ್ರೆ ಎಸ್‌ಎಸ್‌ಎಲ್‌ಸಿ ಎಕ್ಸಾಮ್ 1/2026ಕ್ಕೆ ನಾವೇನು ಹೆಲ್ಪ್ ಮಾಡಿದ್ದೀವಿ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಓಕೆ. ಸೊ ಇಲ್ಲ ಸರ್ ಇನ್ನಷ್ಟು ಹಿಂಗೆ ಹೇಳ್ಬೇಕಿತ್ತು. ಸಜೆಷನ್ಸ್ ಕೂಡ ತಿಳಿಸ್ಬೋದು. ನೆಕ್ಸ್ಟ್ ನಮಗೆ ಮತ್ತೆ ನಾವು 2026 ಮತ್ತು 27ನೇ ಎಸ್‌ಎಸ್‌ಎಲ್‌ಸಿ ವಿದ್ಯಾರ್ಥಿಗಳು ತಯಾರಿ ಮಾಡ್ಕೊಳ್ಳೋಕೆ ನಾವು ಕೂಡ ನಮ್ಮಷ್ಟು ಅಪ್ಡೇಟ್ ಹಾಕೊಂಡು ಇನ್ನೂ ಉತ್ತಮವಾಗಿ ತಯಾರು ಮಾಡ್ಕೊಳ್ಳೋಕೆ ನಾವು ತಯಾರು ಮಾಡ್ಕೊಳ್ತೇವೆ. ಓಕೆ. ರೈಟ್. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಇಷ್ಟ ಆದ್ರೆ ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡುವುದು, ಜಾಯಿನ್ ಆಗೋದ್ರ ಮೂಲಕ ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.